ಕ್ಯಾಮ್ರಾ ಇದೆ, ಕ್ಯಾಮ್ರಾ ಅಡ್ಡ ಕಟ್ಟಬೇಕು ಸ್ವಲ್ಪ ಸರಿ. ಬಂಧುಗಳೇ, ಇವತ್ತು 63ನೇ ಮಾಸದ ಮಂಥನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು 2 ಗಂಟೆಗಳ ಕಾಲ ಅವರ ಅನುಭವದ ಮಾತುಗಳನ್ನು, ಅಗಾಧವಾದ ಅನುಭವದ ಮಾತುಗಳನ್ನು, ಸರಳ ಸಕಾರ ಮೂರ್ತಿ ಅಂತ ಹೇಳ್ಬೋದು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಭಟ್ ಅವರ ಜೊತೆಗೆ ನಾವು ಇವತ್ತು ಅದ್ಭುತವಾದ ಕ್ಷಣಗಳನ್ನು ಕಳೆದಿದ್ದೇವೆ. ಅವರಿಗೆ ನಿಜವಾಗ್ಲೂ ಸಹ ಪೂರ್ವಕವಾದ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಅಭಿನಂದನಾ ಪತ್ರವನ್ನ ನಾವು ಓದಬೇಕು ಅಂತ ನಮ್ಮ ಶಕ್ತಿ ಸರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಭಿನಂದನಾ ಪತ್ರ ಶ್ರೀಯುತ ರಮೇಶ್ ಭಟ್ ಅವರು ಕನ್ನಡ ನಾಡಿನ ಹೆಮ್ಮೆಯ ಅಪರೂಪದ ಪ್ರತಿಭೆಯಾದ ಅವುಗಳು ಕಲಾ ಸರಸ್ವತಿಯ ಸೇವೆಯಲ್ಲಿ ಕಳೆದ 50 ವರ್ಷಗಳಿಂದ ತಮ್ಮನ್ನು ಅರ್ಪಿಸಿಕೊಂಡು ನೂರಾರು ಚಲನಚಿತ್ರಗಳಲ್ಲಿ ಕನ್ನಡಿಗರು ಎಂದೂ ಮರೆಯಲಾಗದ ಅಪರೂಪದ ಪಾತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರದಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸಿದ್ದಾರೆ. ಕನ್ನಡ ಚಲನಚಿತ್ರರಂಗ ಕಿರುತೆರೆ ರಂಗಭೂಮಿಯಲ್ಲಿ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಗುರುತಿಸಿಕೊಂಡು ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಪೋಷಕ ನಟ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ 10 ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಮಾಸದ ಮಂಥನದ 63ನೇ ಕಾರ್ಯಕ್ರಮದಲ್ಲಿ ನೋಡಿ ಸ್ವಾಮಿಗಳಿಗೆ ಯಾವಾಗಲೂ ಸಂತಸ ನೀಡಿದೆ. ತಾಯಿ ಶಾರದೆ ಕೃಪಾಶೀರ್ವಾದ ಸದಾ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಪರಿವಾರದ ಮೇಲೆ ಸದಾ ನೆರಳಿನಂತೆ ಇದ್ದು ಕಾಪಾಡಲಿ, ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಆಶೀರ್ವದಿಸಲಿ ಎಂದು ಎಲ್ಲರ ಪರವಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇನೆ. ಇಲ್ಲಿ ಡಾಕ್ಟರ್ VH ಶಿವಕೀರ್ತಿ ಅವರು ಆಯೋಜಕರು ಮಾಸದ ಮಂಥನ. ಈ ರೀತಿ ಅವರ ಒಂದು ಪಯಣ ಇನ್ನಷ್ಟು ಸುಖಕರವಾಗಿ ಸಾಗಲಿ. ತಾಯಿ ಶಾರದಾ ಇನ್ನಷ್ಟು ಅವರಿಗೆ ಆರೋಗ್ಯ, ಐಶ್ವರ್ಯ, ಸುಖ ಸಂಪತ್ತುಗಳನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. ಈ ಒಂದು ಸಭೆಗೆ ಆಗಮಿಸಿ ಈ ಒಂದು 63 ಏನೂ ಇಲ್ಲ, ಮನಸ್ಸಿಗೆ ಹಿತ ಆಗಿದೆ, ಖುಷಿಯಾಗಿದೆ. ಇನ್ನಷ್ಟು ಕಾಲ ಕಳೆಯುವಂತ ಪರಿಸರ ಇಲ್ಲಿ ಈ ವೇದಿಕೆಗೆ ಇರ್ಬೋದು, ಗೊತ್ತಿಲ್ಲ. ಯಾಕೆಂದ್ರೆ ಎಷ್ಟೋ ಮನೆಗೆ ಹೋದಾಗ ಬೇಗ ಹೋಗೋಣ, ಇಲ್ಲಿಂದ ಕಳ್ಸ್ಕೊಂಡ್ಬಿಡೋಣ ಅಂತ ದಬ್ಬುತ್ತೆ ಅಲ್ಲ, ಅನುಭವ ಬಂದಿರ್ಬೋದು. ಆದ್ರೆ ಈ ವೇದಿಕೆ ಹಾಗನ್ಸಿಲ್ಲ, ತುಂಬಾ ಆತ್ಮೀಯವಾಗಿತ್ತು. ಈ ಮಾತಿನ ಬಗ್ಗೆ ನಾನು ಒಂದು ಕತೆ ಹೇಳಿದ್ರು ಮರ್ತುಬಿಟ್ಟೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ಹಲ್ಲು ಮತ್ತು ನಾಲ್ಗೆ ಯಾವಾಗ ನಿಧಾನಕ್ಕಾಗಿ ನನ್ನ ನಾಲ್ಗೆನೆ ಅಗದು ತಿಂತೀಯಲ್ಲ ನೀನು ಅಂತ. ಅದಕ್ಕೆ ಹಲ್ಲು ಹೇಳುತ್ತಂತೆ, ನಾನು ನಿನ್ನ ನಾಲ್ಗೆ ತಾನೆ, ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಎದುರುಗಡೆ ಇರೋರಿಗೆ ಸಿಟ್ಟು ಬಂದು ಕಪಾಳಕ್ಕೆ ಬಾರಿಸಿದ್ರೆ ಹಲ್ಲು ಉದುರೋಗೋದು ನಂದು, ನಿಂದಲ್ಲ, ಜೋಪಾನವಾಗಿ ಮಾತಾಡುವ. ಹೀಗೆ ಮಾತು ಮಿತವಾಗಿರ್ಬೇಕು, ಹಿತವಾಗಿರ್ಬೇಕು. ನಾನು ತುಂಬಾ ಮಾತಾಡುವಾಗ ಮಾಡ್ತೇನೋ ಇದು ಗೊತ್ತಿಲ್ಲ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಕೀರ್ತಿಯವರೊಬ್ಬರಿಗಲ್ಲ, ಕೀರ್ತಿಯವರ ಇಡೀ ಕುಟುಂಬಕ್ಕೆ ಧನ್ಯವಾದಗಳು. ಆಮೇಲೆ ನೀವೆಲ್ಲರೂ ಕಡಿಮೆ ಜನ ಇದ್ರು, ಇಡೀ HS ಅವ್ರ ಲೇಔಟ್ಗೆ ಕೇಳಿಸುವ ಹಾಗೆ ಚಪ್ಪಾಳೆ ಹೊಡೆದಿದ್ದೀರಾ. ತಂಗಿ ಮನೆಗೆ ಬಂತು, ಲಂಡನ್ ನಲ್ಲಿ ಇದ್ದಾಳೆ, ನಾಳೆ ಊರಿಗೆ ಹೋಗ್ತಾರೆ. ಇಲ್ಲ ಬಾ, ನಾನು 12 ಗಂಟೆಗೆಲ್ಲ ಇರ್ತೀನಿ ಇಂದ್ರನಗರ, ನೀನ್ ಬರೋಕ್ ಮುಂಚೆ ನಾನು ಬಂದಿರ್ತೀನಿ ಅಂತ ಹೇಳಿ ನಮ್ಮನೆ ಊಟಕ್ಕೆ ಬರ್ತಾರೆ.